ಅರ್ಜುನ್, ನಡಿ ಹೋಗೋಣ. ಎಲ್ಲಿಗೆ ಸರ್? ನಿನ್ ಗುರಿ ಸಾಧಿಸೋಕೆ. ಕಮಾನ್ ಸರ್. ಅಂದ್ರೆ ಯಾವ ಪೊಲಿಟಿಕಲ್ ಪವರ್, ಕ್ರಿಮಿನಲ್ ಪವರ್, ಮನಿ ಪವರ್ ಮುಂದೆ ನೀನು ಏನು ಸಾಧಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ಯೋ ಅದು ಸಾಧ್ಯ ಅಂತ ನಾನ್ ತೋರಿಸ್ತೀನಿ. ನಿನ್ನ ಗುರಿಗೆ ಬೆಂಗಾವಲಾಗಿ ನಾನಿರ್ತೀನಿ. ಕಮಾನ್. ಸರ್, ನೀವೇನ್ ಮಾತಾಡ್ತಾ ಇದ್ದೀರಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಐ ಕಾಂಟ್ ಬಿಲೀವ್ ಯು ಸರ್. ಐ ಕಾಂಟ್ ಬಿಲೀವ್ ಯು ಸರ್. ಇಷ್ಟೊತ್ತಲ್ಲಿ ಯಾರ ಜೊತೆ ಮಾತಾಡ್ತಿದ್ಯಾ? ಏನು ಗುಣನಿ ಸರ್. ಹುಚ್ಚು ಸವಾಸ. Now you believe me? Come on. Sir. ಸರ್, ನೀವು ನಿನಗೆ ನಿನ್ ಗುರಿ ಮುಖ್ಯ. ಯಾರು ನೀನು ಹೇಳಿದಾಗೆ ನಾನು ನೋಡ್ಕೊತೀನಿ. ಮೊದಲು ತಪ್ಪಿಸ್ಕೋ. ಸರ್, ನಿಮ್ಮ ನಿನಗೆ ನಿನ್ ಡಿಪಾರ್ಟ್ಮೆಂಟ್ಗೆ ಕೈ ಎತ್ತದು ಕೈ ಚಾಚದು ಬಿಟ್ರೆ ಇನ್ನೇನೇನೂ ಗೊತ್ತಿಲ್ಲ. ಆ ಅರ್ಜುನ್ ಇಲ್ಲಿಗೆ ಬರೋದು ನಿಜ, ನನ್ನ ಪ್ರಾಣ ತೆಗಿಯೋದು ನಿಜ. ನನ್ನ ಪ್ರಾಣ ಉಳಿಸೋದಕ್ಕೆ ಏನಾರು ಏರ್ಪಾಟ್ ಮಾಡಯ್ಯ ಅಂದ್ರೆ ನೈಸಾಗಿ ಸೆಲಿಟ್ ಹೊಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದೆಯಲ್ಲ. ಸರ್, ಅವ್ ನಿಮ್ಮವರೆಗೂ ಬರೋದಕ್ಕೆ ನಾನು ಖಂಡಿತ ಬಿಡಲ್ಲ ಸರ್. ಊರ್ ಕೊಳ್ಳೆ ಹೊಡೆದ್ಮೇಲೆ ಕೋಟೆ ಬಾಗಿಲು ಹಾಕಿದ್ರು ಅಂದಂಗೆ ನಾನ್ ಸತ್ತ ಮೇಲೆ ನನ್ನ ಹೆಣ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಶಿಸ್ತಾಗಿ ಬಂದ್ರಯ್ಯ. ಉಳಿಸ್ರು, ನನ್ನ ಪ್ರಾಣ ಉಳಿಸ್ರು. ನಿಮ್ ಪ್ರಾಣಕ್ಕೆ ಏನು ಅಪಾಯ ಆಗದ ಹಾಗೆ ಮನೆ ಸುತ್ತ ಪೊಲೀಸ್ ಸೆಕ್ಯೂರಿಟಿ ಕೊಟ್ಟಿದ್ದೀನಿ ಸರ್. ಹಾಗೆ ಆ ಅರ್ಜುನ್ ಕಂಡ ತಕ್ಷಣ ಶೂಟ್ ಅಟ್ ಸೈಟ್ ಆರ್ಡರ್ ಕೂಡ ತಗೊಂಡಿದ್ದೀನಿ. ನೀವೇನು ಯೋಚನೆ ಮಾಡ್ಬೇಡಿ. ಅಣ್ಣ, ಪೊಲೀಸ್ ಅಣ್ಣ, ನೀನ್ ಅವನ್ ಶೂಟ್ ಮಾಡ್ತೀಯೋ ಅವನ್ ನನ್ ಶೂಟ್ ಮಾಡ್ತಾನೋ ನನಗೊಂದು ಅರ್ಥ ಆಗ್ತಿಲ್ಲ ಅಣ್ಣ. ನನ್ ಪ್ರಾಣ ಉಳಿಸ್ರಣ್ಣ. ನೀವೆಲ್ಲ ಸತ್ರು ಚಿಂತಿಲ್ಲ. ನನ್ ಪ್ರಾಣ ಉಳಿಸ್ರಣ್ಣ. ನನ್ ಪ್ರಾಣ ಉಳಿಸಿ, ನನ್ ಪ್ರಾಣ ಉಳಿಸ್ರಣ್ಣ. ಉಳಿಸ್ರಿ. ಪೊಲೀಸ್ ಪೊಲೀಸ್ ಬನ್ನಿ. ಯಾಕೆ ಸರ್ ಹೋಗ್ತಾ ಇದ್ದೀರಾ? ಅರ್ಜುನ್ ಬಂದ್ಬಿಟ್ಟಿದ್ದಾನೆ. ಹುಡುಕ್ರೋ, ಹುಡುಕ್ರಿ. ಸಚ್ ಒಳಗಡೆ ಯಾರು ಇಲ್ಲ. ಯಾಕೆ ಸರ್ ಟೆನ್ಷನ್ ಕೊಡ್ತೀರಾ? ಇಲ್ವಾ? ಇಲ್ಲ ಸರ್. ಕಮಾನ್. ಪೊಲೀಸ್ ಪೊಲೀಸ್ ಪೊಲೀಸ್! ಅರ್ಜುನ್ ಇಲ್ಲೇ ಇಲ್ಲ. ಹುಡುಕ್ರಿ. ಸರ್
ಸರ್ ಯಾರು ಇಲ್ಲ, ನಾವು ವಾಚ್ ಮಾಡ್ತಿದ್ದೀವಲ್ಲ. ಕಮಾನ್ ಗೋ ವಾಚ್ ಗೋ. ಅವನು ಹಾಗೆ ಕುತ್ಕೋತಾನೆ ಇರ್ತಾನೆ. ನೋ ಪೊಲೀಸ್. ಒಂದೊಂದ್ ಸಲ ತಮ್ಮೆರಳೆ ತಮಗೆ ಶತ್ರು ಆಗುತ್ತಂತೆ. ಇವತ್ತು ನನ್ನೆರಳೆ ನಿನಗೆ ಮೃತ್ಯು ಆಗಿ ಬಂದಿದೆ. ಪವಿತ್ರವಾದ ಖಾಕಿ ಹಾಕೊಂಡು ಖಾದಿಗೆ ಯಾಕೋ ನೆರಳಾಗಿರ್ತೀಯ? ಖಾಕಿನೇ ಆಗ್ಲಿ ಖಾದಿನೇ ಆಗ್ಲಿ ದೇಶಕ್ಕೆ ಬೆಳಕೊಡೋ ಜ್ಯೋತಿ ಆಗ್ಬೇಕೇ ಹೊರತು ಕತ್ಲು ಅನ್ನೋ ನೆರಳಾಗಬಾರ್ದು. ದೇಶನ ಕತ್ಲು ಮಾಡೋ ನಿನ್ನಂತ ಖಾಕಿ, ಹರಿಶ್ಚಂದ್ರ ಪ್ರಸಾದ್ ಅಂತ ಖಾದಿ ಸಮಾಧಿ ಆಗ್ಲೇಬೇಕು. ಎಲ್ಲಿ ಹರಿಶ್ಚಂದ್ರ ಪ್ರಸಾದ್? ಎಲ್ಲಿ? ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ. ಹೇಳು. ಗೊತ್ತಿಲ್ಲ ಗೊತ್ತಿಲ್ಲ. ಹೇಳು. ಗೊತ್ತಿಲ್ಲ 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 ಗೊತ್ತಿಲ್ಲ. ಡೇವಿಡ್ ಜೊತೆ ಫಾರ್ಮ್ ಹೌಸ್ ಅಲ್ಲಿ ಇದ್ದಾರೆ. ಹರಿಶ್ಚಂದ್ರ ಪ್ರಸಾದ್.
ಈ ಗೊತ್ತಿಲ್ದಿರೋ ನೀನು ರಾಜ್ಯದ ವಿದ್ಯಾಮಂತ್ರಿ. ನಿಮ್ಮಂತವ್ರು ಮಾಡೋ ಮೋಸ ವಂಚನೆಯನ್ನು ನೋಡಕ್ಕಾಗ್ದೆ ವಿದ್ಯಾ ಸರಸ್ವತಿ ತನ್ನ ಕಣ್ಣನ್ನ ತಾನೇ ಚುಚ್ಕೊಂಡು ಕುರುಡ್ ಮಾತೆ ಆಗೋಗಿದ್ದಾಳೆ. ದಾನದಲ್ಲಿ ವಿದ್ಯಾದಾನ ಶ್ರೇಷ್ಠ ಅಂತಾರೆ. ಅಂತ ಪವಿತ್ರವಾದ ಪದವಿನ ಸರ್ಕಾರ ನಿನ್ನಂಬಿಕೊಟ್ರೆ ನೀನೇನ್ ಮಾಡಿದೆ? ಅದನ್ನೇ ಹಣ ತರೋ ಅಕ್ಷಯ ಪಾತ್ರೆ ಮಾಡ್ಕೊಂಡೆ. ಮುಗ್ಧ ಜನರಿಗೆ ಮೋಸ ಮಾಡಿದೆ. ಅವರ ಹೆಣದ ಮೇಲೆ ನಿನ್ನ ಹಣ ತೋರಿ ಕಡ್ದೆ. ವಿದ್ಯೆ ಅನ್ನೋದು ಹಣ ತರೋ ತಂತ್ರ ಅಲ್ಲ, ಅದೇ ಜೀವನದ ಮಂತ್ರ ಅನ್ನೋದು ಪ್ರತಿಯೊಬ್ಬರಿಗೂ ಅರ್ಥ ಆಗ್ಬೇಕು ಅಂದ್ರೆ ನಿನ್ನಂತವರು ಜೀವಂತವಾಗಿರ್ಕೊಂಡು ನಿನ್ ಸ್ವಾರ್ಥಕ್ಕೋಸ್ಕರ ಎಷ್ಟು ಅಮಾಯಕರ ರಕ್ತ ಹೀರಿದ್ಯಾ, ಅದೆಷ್ಟು ಅಮಾಯಕರ ಪ್ರಾಣದ ಜೊತೆ ಚೆಲ್ಲಾಟ ಆಡಿದ್ಯಾ. ಕರ್ತವ್ಯನೇ ದೇವರು ಅಂತ ನಿಷ್ಠೆಯಿಂದ ದುಡಿತಿದ್ದ ನಮ್ಮ ಅಣ್ಣನ್ನ ನಿರ್ದಾಕ್ಷಿಣ್ಯವಾಗಿ ಕೊಚ್ಚಾಗ ಪವಿತ್ರವಾದ ಅತ್ತಿಗೆ ಮೈದಾ ಸಂಬಂಧನ ಅನೈತಿಕ ಸಂಬಂಧ ಅಂತ ನಿರೂಪಿಸಿ ನನ್ನ ತಾಯಿ ಅಂತ ನನ್ನ ಅತ್ತಿಗೆನ ಸಾಯೋ ಹಾಗೆ ಮಾಡ್ದೆ. ನಿನ್ನಂಥವ್ರು ಪಾಪಾಸ್ ಕಳ್ಳಿ ತರ ಬೆಳೆದು ಇಡೀ ಸಮಾಜನ ನಾಶ ಮಾಡೋಕ್ ಮುಂಚೆ ಸಾವಿನ ಸವಿ ಏನು ಅಂತ ನಾನ್ ನಿನಗ್ ತೋರಿಸ್ತೀನಿ. This should be a lesson to our society. ಬನ್ನಿ ಇಲ್ಲಿ. ಏನಮ್ಮ? ನಿಮ್ಮನ್ನು ಜೈಲ್ ಹಾಕ್ತಿದಾರ ಅಂಕಲ್? ಇನ್ನೊಂದ್ಸತಿ ತಪ್ಪು ಮಾಡಬಾರ್ದು. ಆಯ್ತಮ್ಮ. ಏನಮ್ಮ ನಿನ್ನ ಹೆಸರು? ಶ್ರುತಿ. ಅಂಕಲ್, ಅದೇ ನಮ್ಮಪ್ಪ ಏನು ತಪ್ಪು ಮಾಡಿಲ್ವಂತೆ, ಆದ್ರೂ ಜೈಲ್ಗೆ ಹಾಕ್ಬಿಟ್ಟಿದಾರಂತೆ. ಅದಕ್ಕೆ ನಮ್ಮಪ್ಪನ್ ನೋಡೋಣ ಅಂತ ಬೆಳಗ್ಗಿಂದ ಕಾಯ್ತಾ ಇದೀವಿ ಅಂಕಲ್.